ಹಾಯ್ ಎಲ್ಲರಿಗೂ ನಮಸ್ತೆ. ನೀವು ನೋಡ್ತಾ ಇದ್ದೀರಾ ರತ್ನಂ ಯೂಟ್ಯೂಬ್ ಚಾನಲ್. ನಾನಿವತ್ತು ಹಸಿರು ಎಲೆಯೊಂದಿಗೆ ಬಂದಿದ್ದೀನಿ. ಎಲ್ಲರಿಗೂ ಗೊತ್ತಿರ್ಬೋದು ಏನು ಎಲೆ ಅಂತ. ಇದು ಒಂದೆಲೆಗೆ ಅಂತ ಕರೀತಾರೆ ನಮ್ಮ ಸೈಡ್ ಅಲ್ವಾ. ಇದನ್ನು ಚುರುಕು ಶಕ್ತಿ ಜಾಸ್ತಿ ಇರುತ್ತೆ ಈ ಎಲೆಯಲ್ಲಿ. ಹಾಗಾಗಿ ನಾನು ಇದರಲ್ಲಿ ಹೊಸ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಏನು ಮಾಡ್ಬೋದು ಅಂತ ತೋರಿಸ್ತೀನಿ. ಅದಕ್ಕೂ ಮುನ್ನ ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಹೇಗೆ ಮಾಡೋದಂತ ಹೇಳ್ತೀನಿ ಬನ್ನಿ. ನಾನಿಲ್ಲಿ ಒಂದೆಲೆನ ಒಂದು 10ರಿಂದ 15 ಎಲೆ ತಗೊಂಡಿದ್ದೀನಿ. ಸ್ವಲ್ಪ ಮಾಡಬೇಕು ಅಂತ ರೆಸಿಪಿನ. ನಾನಿಲ್ಲಿ ಸ್ವೀಟನ್ನು ಮಾಡ್ತಾಯಿದ್ದೀನಿ. ಒಂದೆಲೆದಿಂದ ಸಕ್ಕರೆ ಸ್ವಲ್ಪ 1 ಕಪ್ಪು, ಗೋಧಿ ಹಿಟ್ಟು 1 ಕಪ್ಪು, 1 ಕಪ್ ಹಾಲು, ಇವಿಷ್ಟನ್ನು ಬಳಸಿ ನಾನು ಸ್ವೀಟ್ ಅಂದರೆ ಹಲ್ವಾ ಥರ ಮಾಡ್ತಾಯಿದ್ದೀನಿ. ಈಗ ಒಂದೆಲೆಗನ ಮಿಕ್ಸಿಗೆ ಹಾಕೊಳ್ವಾ. ಸ್ವಲ್ಪ ನೀರು ಕೂಡ ಹಾಕಿ ರುಬ್ಬಬೇಕು. ನಾನು ಫಸ್ಟಿಗೆ ಹಾಗೆ ರುಬ್ಕೋತೀನಿ, ಆಮೇಲೆ ಸ್ವಲ್ಪ ನೀರು ಹಾಕಿ ರುಬ್ಬಿ ಸೋಸ್ಕೊಳ್ಬೇಕು ಇದನ್ನು. ಈಗ ನೋಡಿ ರುಬ್ಬಿ ನಾನು ಸೋಸ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು. ನಾನಿಲ್ಲಿ 1 ಕಪ್ ಇಲ್ಲ, ಇದು 1 ಕಪ್ಗಿಂತ ಕಡಿಮೆನೇ ಉಂಟು. ಯಾಕೆಂದರೆ 1 ಕಪ್ ಸಕ್ಕರೆ ಉಂಟು, 1 ಕಪ್ ಗೋಧಿ ಹಿಟ್ಟು ಉಂಟು, ಹಾಗೆ 1 ಕಪ್ ಹಾಲು ಉಂಟು. ಹಾಗಾಗಿ ನಾನಿಲ್ಲಿ ಎಷ್ಟು ಬೇಕೋ ಅಷ್ಟನ್ನೇ ಸ್ವಲ್ಪವೇ ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದೆಲಗದಲ್ಲಿ ಸೋಸಿಟ್ಕೊಂಡಿದ್ದೀವಲ್ಲ ನೀರನ್ನು, ಆ ನೀರಿಗೆ ಗೋಧಿ ಹಿಟ್ಟನ್ನು ಕಡ್ಕೊತಾ ಇದ್ದೀನಿ. ಇದನ್ನು ಯಾಕೆ ಮುಂಚೆನೇ ಕಡ್ತಾ ಇದ್ದೀನಿ ಅಂತ ಹೇಳಿ ಆಮೇಲೆ ಹೇಳ್ತೀನಿ. ಚೆನ್ನಾಗಿ ಕರಡಬೇಕು, ಒಂಚೂರು ಗಂಟಿಲ್ಲದೆ ಇರುವ ಹಾಗೆ ಕಡ್ಕೊಳ್ಬೇಕು. ನಮ್ಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪಕ್ಕೆ ನಾವು ಕಡ್ಕೊಳ್ಬೇಕು. ನಾನು ತೋರಿಸ್ತೀನಿ ನಾನು ಎಷ್ಟು ದಪ್ಪ ಕಡ್ತೀನಿ ಅಂತ. ಅಂದರೆ ಹಲ್ವಾ ಥರ ಮಾಡೋದಲ್ಲ, ಹಾಗಾಗಿ ತುಂಬ ತೆಳ್ಳಗೆ ಕಡ್ಕೊಬಿಟ್ರೆ ಗಂಟು ಆಗಿಬಿಡುತ್ತೆ, ಅಥವಾ ಇದು ಸರಿ ಬರಲ್ಲ, ಅದು ಹಲ್ವಾ ಥರ ಬರಲ್ಲ, ನೀರಾಗಿಬಿಡುತ್ತೆ. ನೋಡ್ತಾ ಇದ್ರಲ್ಲ ಎಷ್ಟು ಹದಕ್ಕೆ ಅಂತ. ಇಷ್ಟು ದಪ್ಪವಾಗಿ ಕರಡಬೇಕು, ಒಂಚೂರು ಗಂಟಿಲ್ಲ ನೋಡಿ. ನೋಡ್ತಾ ಇದ್ದೀರಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಈಗ ನಾನು ಗ್ಯಾಸ್ ಮೇಲೆ ಬಂಡಿ ಇಟ್ಟಿದ್ದೀನಿ. ಸ್ಟವ್ ಆನ್ ಮಾಡ್ಕೊಳ್ವ. ಇದನ್ನು ನೋಡಿ ತುಂಬ ಪೂರ್ತಿ ಸಣ್ಣ ಮಾಡ್ಕೊಂಡಿದ್ದೀನಿ ನಾನು. ಗ್ಯಾಸ್ ಸಣ್ಣ ಬೆಂಕಿಯಲ್ಲೇ ಇರಬೇಕು. ಇದು ತುಂಬ ಚೆನ್ನಾಗಿ ಬರುತ್ತೆ. ಯಾಕೆಂದರೆ ದೊಡ್ಡ ಎಲ್ಲ ಇಟ್ಕೊಂಡು ಮಾಡಬಾರ್ದು, ಇದು ಗಂಟು ಆಗಿಬಿಡುತ್ತೆ. ಹಾಗಾಗಿ ಬಂಡಿ ಕಾದ್ಮೇಲೆ ನಾನಿಲ್ಲಿ ಹಾಲು ಹಾಕ್ಕೊತಾ ಇದ್ದೀನಿ. 1 ಕಪ್ ಹಾಲು ಪೂರ್ತಿ ಹಾಕ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಹಲ್ವಾ. ಮಕ್ಕಳಿಗೆ ಕೂಡ ತುಂಬ ಖುಷಿಯಾಗುತ್ತೆ, ಸ್ವೀಟ್ ಇರುತ್ತಲ್ಲ ಅದಕ್ಕೆ. ನೀವು ಬೇಕಾದರೆ ಬೆಲ್ಲ ಬೇಕಾದರೆ ಹಾಕ್ಕೊಳ್ಬೋದು. ನಾನಿಲ್ಲಿ ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ, 1 ಕಪ್ ಫುಲ್ ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ. ಸಕ್ಕರೆ ಸ್ವಲ್ಪ ಕರಗಿದ್ರೆ ಸಾಕು, ಪಾಕ ಆ ಥರ ಎಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ. ಸಕ್ಕರೆ ಕರಗ್ತಾ ಇರುವಾಗಲೇ ನಾವೇನು ಕರ್ಡ್ ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಳ್ವ. ನಾನು ನಿಮಗೆ ಮುಂಚೆ ಹೇಳಿದೆ ಅಲ್ಲ, ಗೋಧಿ ಹಿಟ್ಟು ಮತ್ತು ಒಂದೆಲಗ ರಸದೊಂದಿಗೆ ಕರ್ಡಿಟ್ಕೊಂಡಿದ್ದಲ್ಲ ಯಾಕೆ ಅಂತ. ಈಗ ನಾವಿಲ್ಲಿ ಬಿಸಿ ಹಾಲು ಜೊತೆಗೆ ಹಾಕುವಾಗ ಅದು ಗಂಟು ಆಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ. ಗಂಟು ಏನೂ ಆಗಲ್ಲ ಆ ಥರ ಮುಂಚೆ ನಾವು ಕರ್ಡಿಟ್ಕೊಂಡ್ರೆ. ಡೈರೆಕ್ಟಾಗಿ ಗೋಧಿ ಹಿಟ್ಟು ಇದಕ್ಕೆ ಹಾಕಿದರೆ ಗಂಟು ಆಗುತ್ತೆ. ಹಾಗಾಗಿ ಗಂಟು ಆಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಮುಂಚೆನೇ ಅದ್ರ ಜೊತೆಗೇ ಕರ್ಡಿಟ್ಕೊಂಡಿದ್ದೆ. ಹಾಗೆ ತುಂಬ ಚೆನ್ನಾಗಿ ಬರುತ್ತೆ. ಒಂದೆಲಗದಿಂದ ತುಂಬ ಥರ ಮಾಡ್ತಾರೆ. ಚಟ್ನಿ ಮಾಡ್ತಾರೆ, ಅಥವಾ ಸಾಂಬಾರಿಗೆ ಕೂಡ ಹಾಕ್ತಾರೆ, ಮತ್ತು ಮಕ್ಕಳಿಗೆ ಹಸಿದಾಗೆ ತಿನ್ಲಿಕ್ಕೆ ಕೊಡ್ತಾರೆ. ನಾನಿಲ್ಲಿ ಮಕ್ಕಳು ಕೆಲವೊಬ್ಬರೆಲ್ಲ ಹಸಿಯಾಗಿ ತಿನ್ನಲಿಕ್ಕೆ ಇಷ್ಟಪಡಲ್ಲ. ಹಾಗಾಗಿ ಈ ಥರ ಹಲ್ವಾ ರೂಪದಲ್ಲಿ ಏನಾದರೂ ಕೊಟ್ಟರೆ ಮಕ್ಕಳಿಗೆ, ಸ್ವೀಟ್ ರೂಪದಲ್ಲಿ, ಸ್ವೀಟ್ ಅಂತೂ ಮಕ್ಕಳು ಸಾಮಾನ್ಯವಾಗಿ ತಿಂತಾರೆ. ಹಾಗಾಗಿ ಮಕ್ಕಳಿಗೆಲ್ಲ ಇಷ್ಟ ಆಗಲಿ ಅನ್ನೋಕ್ಕೋಸ್ಕರ ನಾನು ಈ ಥರದೊಂದು ಮಾಡ್ತಾಯಿದ್ದೀನಿ. ಇದು ನನ್ನ ರೆಸಿಪಿ ಅಂತೂ ಅಲ್ಲ, ನಮ್ಮ ಅತ್ತೆಯವರ ರೆಸಿಪಿ ನನಗೆ ಹೇಳ್ಕೊಟ್ಟಿದ್ದವರು. ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗೂ ತುಂಬ ಹೆಲ್ದಿಯಾಗಿರುತ್ತೆ ಅಂತ ಹೇಳಿ. ಹಾಗಾಗಿ ನಾನು ಒಂದ್ಸರಿ ಟ್ರೈ ಮಾಡ್ತಾಯಿದ್ದೀನಿ. ಇದು ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ನಮ್ಮ ಅತ್ತೆಯವರು ನನಗೆ ಹೇಳಿದರು ಈ ಥರ ಮಾಡಬೇಕಂತ ಹೇಳಿ. ಹಾಗಾಗಿ ನಾನು ನಿಮಗೋಸ್ಕರ ತೋರಿಸ್ತಾ ಇದ್ದೀನಿ ವಿಡಿಯೋ ರೂಪದಲ್ಲಿ. ನೋಡಿ, ನೀವು ಕೂಡ ನಿಮ್ಮ ಮಕ್ಕಳಿಗೆಲ್ಲ ಮಾಡ್ಕೊಳ್ಳಿ ಒಂದ್ಸರಿ. ಈಗ ಇದು ಫುಲ್ ಆಗಿದೆ, ನೋಡ್ತಾ ಇದ್ದೀರಲ್ಲ, ಅದಕ್ಕೆ ಬಂದಿದೆ. ಗ್ಯಾಸ್ ನಾನು ಆಫ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ, ನೋಡ್ತಾ ಇದ್ದೀರಲ್ಲ ಹಲ್ವಾ. ಸಾಮಾನ್ಯವಾಗಿ ಗೊತ್ತಿರುತ್ತೆ ಹಲ್ವಾ ಎಷ್ಟು ಹದಕ್ಕೆ ಬೇಕು ಅಂಥೇಳಿ. ಇಷ್ಟು ಹದ ಸಾಕು. ಈಗ ಒಂದು ಸ್ವಲ್ಪ ಹೊತ್ತು ಇದನ್ನು 2ರಿಂದ 3 ನಿಮಿಷ ಸ್ವಲ್ಪ ಹೊತ್ತು ತಣ್ಣಗಾಗಲಿ ಅಂತ ಮುಚ್ಚಿಡ್ತಾ ಇದ್ದೀನಿ ನಾನಿಲ್ಲಿ. ತಣ್ಣಗಾದಮೇಲೆ ಟೇಸ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಸ್ವಲ್ಪ ತಣ್ಣಗಾದಮೇಲೆ ಟೇಸ್ಟ್ ಮಾಡಲಿಕ್ಕೆ ನಮ್ಮ ಅತ್ತೆಯವರಿಗೆ ನಾನು ಕೊಡ್ತೇನೆ. ಅವ್ರು ಏನಂತಾರೆ ನೋಡುವ. ಆಗಿದೆ,
ನಮ್ಮ ಅತ್ತೆಯವ್ರು ಮಾಡಿದ್ದು ತುಂಬ ಚೆನ್ನಾಗಿರ್ತಿದ್ದು. ನಾನು ಮಾಡಿದ್ದು ಹೇಗಿದೆ ಅಂತ ನಾನು ಇನ್ನೂ ಕೂಡ ಟೇಸ್ಟ್ ನೋಡಿಲ್ಲ. ಫಸ್ಟ್ ನಮ್ಮ ಅತ್ತೆಯವರಿಗೆ ಕೊಟ್ಟು ನೋಡುವ ಅವ್ರು ಏನಂತಾರೆ ಅಂತ. ಅವ್ರು ಮಾಡಿದ ಹಾಗೆ ಬಂದಿದೆಯೋ ಅಥವಾ ಬೇರೆ ಥರ ಬಂದಿದೆಯೋ ಅಂತ ಗೊತ್ತಿಲ್ಲಲ್ಲ. ಹಾಗಾಗಿ ನೋಡುವ ಅವ್ರಿಗೆ ಇಷ್ಟ ಆಗತ್ತಾ ಅಥವಾ ಇಷ್ಟ ಆಗಲ್ವಾ ಅಂತ. ನನ್ನ ಪ್ರಕಾರ ತುಂಬ ಚೆನ್ನಾಗಿ ಬಂದಿದೆ ಅಂತ ಅನ್ನಿಸ್ತಾ ಇದೆ. ಗೊತ್ತಿಲ್ಲ, ಅವ್ರು ತಿಂದಮೇಲೆ ಹೇಳ್ತಾರೆ. ನೋಡುವ. ನೋಡಿ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆ ತುಂಬ ಖುಷಿ ಆಗ್ತಾಯಿದೆ, ನಗ್ತಾ ಇದ್ದಾರೆ ಕೂಡ. ನೀವು ಒಂದ್ಸರಿ ನಿಮ್ಮ ಮಕ್ಕಳಿಗೆ ಮಾಡಿ ಕೊಡಿ. ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.